ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು MS ಶೀಟ್ ಹಾಗೆ CNC ಕಟ್ಟಿಂಗ್ ಶೀಟ್ ಮತ್ತು ಫಂಡರ್ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥದ್ದು. ಥರ್ಡ್ ಮತ್ತು ಫೋರ್ತ್ ಫ್ಲೋರಲ್ಲಿ ಫ್ರಂಟ್ ವಾಲ್ ಬಂದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಮಾಡಿರುವಂಥದ್ದು. ಪಾರ್ಕಿಂಗ್ ಟೈಲ್ ಬಗ್ಗೆ ಹೇಳೋದಾದ್ರೆ ಆಂಟಿಕ್ ಸ್ಕಿಡ್ 15x15 ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಪಾಯಿಂಟ್ ಕೊಟ್ಟಿರುವಂಥದ್ದು. ಹಾಗೆ ಇದೊಂದು ಪಾರ್ಕಿಂಗ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು. ಫುಲ್ ಕವರ್ ಮಾಡಿರುವಂಥದ್ದು ಪಾರ್ಕಿಂಗ್ ಏರಿಯಾ. ಫುಲ್ ವಾಲಲ್ಲೇ ಕವರ್ ಮಾಡಿರುವಂಥದ್ದು, ಯಾವ ರೀತಿ ಗ್ರಿಲ್ ಅಲ್ಲ. ಹಾಗೆ ನಿಮಗೆ ಬೋರ್ವೆಲ್ ಫೆಸಿಲಿಟಿ ಸಿಗುವಂಥದ್ದು, ಬೋರ್ವೆಲ್ ಇದೆ. ಹಾಗೆ ಒಂದು 8000 ಲೀಟರ್ ಕೆಪಾಸಿಟಿ ಇರೋ ಒಂದು ಸಂಪ್ ಸಿಗುತ್ತೆ. ಮತ್ತು ಕಾವೇರಿ ಕನೆಕ್ಷನ್ಗೆ ಇಲ್ಲಿ ಮಾಡಿರುವಂಥದ್ದು ಇಲ್ಲಿ. ಹಾಗೂ ಎಲೆಕ್ಟ್ರಿಕ್ ಮೀಟರ್ಸ್ ಕನೆಕ್ಷನ್ ಕೂಡ ಆಗಲೇ ತೊಗೊಂಡಾಗಿದೆ. ಗ್ಯಾಸ್ ಕನೆಕ್ಷನ್ ಬಂದು ಇಲ್ಲಿ ಕಾರ್ನರಲ್ಲಿ ಬರುತ್ತೆ. ಇಲ್ಲಿ ಗ್ಯಾಸ್ ಕನೆಕ್ಷನ್ ಬರುವಂಥದ್ದು. ಇಲ್ಲೂ ಕೂಡ ಪಾರ್ಕಿಂಗಲ್ಲಿ ವೆಂಟಿಲೇಷನ್ಗೆ ಮತ್ತು ಸನ್ಲೈಟ್ಗೋಸ್ಕರ ವಿಂಡೋ ಕೂಡ ಕೊಟ್ಟಿದ್ದಾರೆ. ಈಗ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಡ್ಯೂಪ್ಲೆಕ್ಸ್ ಮನೆಗೆ ಮೇನ್ ಎಂಟ್ರೆನ್ಸ್ ಡೋರ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ SS ಟ್ಯೂಬ್ಸ್ ಇಂದ ರೈಲಿಂಗ್ಸ್ ಮಾಡಿರುವಂಥದ್ದು. ಫ್ರಂಟ್ ವಾಲ್ ಎಲ್ಲ ಪೂರ್ತಿ ನಿಮಗೆ 2x4 ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲೊಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟಿದ್ದಾರೆ. ಮೇನ್ ಡೋರ್ ಬಂದು ಪ್ಯೂರ್ ಬರ್ಮಾಟಿಕ್ ಇಂದ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು. ಡಿಸೈನ್ ಎಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂಥದ್ದು. ಬ್ರಾಸ್ ಐಟಮ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ನಿಮಗೆ ಒಂದು ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ ಒಂದು ಸೈಡ್ನಲ್ಲಿ. ಹಾಗೆ ಡೋರ್ ಸೈಜ್ ಬಂದು 8 ಫೀಟ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ 6 ಫೀಟ್ನ 3 ಶಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ ವೆಸ್ಟ್ ಸೈಡ್ ರೋಡ್ ಸೈಡ್ನಿಗೆ. ಈಸ್ಟ್ ಸೈಡ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಫುಲ್ ವೈಟ್ ಹಾಗೆ ವುಡನ್ ಫಿನಿಶಿಂಗ್ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬ್ಯಾಕ್ ಪ್ಯಾನಲಿಂಗಲ್ಲಿ ಕೆಳಗಡೆ ನಿಮಗೆ ಸೆಟ್ ಟಾಪ್ ಬಾಕ್ಸ್ ಇಡೋದಕ್ಕೆ ಗ್ಲಾಸಿಂದ ಡೋರ್ ಮಾಡಿದ್ದಾರೆ. ನೋಡ್ಬೋದು. ಫುಲ್ ಲಿವಿಂಗ್ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ಸ್ಪೇಷಿಯಸ್ ಆಗಿ ಬರುತ್ತೆ ನಿಮಗೆ. L ಶೇಪಲ್ಲಿ ಆರಾಮಾಗಿ 2 ಕಡೆ 6 ಸೀಟರ್ ಸೋಫಾ ಹಾಕ್ಬೋದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ, ಹಾಗೆ ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಅಲ್ಲಿ ಯೂಸ್ ಮಾಡಿರುವಂಥ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ವಿನಿಯರ್ ಇಂದ ಆರ್ಚ್ ಮಾಡಿರುವಂಥದ್ದು. ಇದು ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ವಿನಿಯರ್ ಇಂದ ಆರ್ಚ್ ಮಾಡಿದ್ದಾರೆ. ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ನೋಡ್ಬೋದು ನೀವು ಕಿಚನ್ ಏರಿಯಾ. ಇಲ್ಲಿ ಬಂದು ಬ್ಯಾಸ್ಕೆಟ್ಸ್ ಹಾಕಿರುವಂಥದ್ದು, ಬ್ಯಾಂಬೂ ಥರ ಇರುವಂಥ ಬ್ಯಾಸ್ಕೆಟ್ಸ್ ಹಾಕಿದ್ದಾರೆ ಇಲ್ಲಿ. ಹಾಗೆ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ. ಒಂದು ಪುಲ್ಔಟ್ ಸಿಗುವಂಥದ್ದು. ಹಾಗೆ ಸ್ಟೋರೇಜ್ ಸ್ಪೇಸಸ್ ಮಾಡಿದ್ದಾರೆ. ಈ ಕಾರ್ನರಲ್ಲಿ ಬಂದು ಪ್ಯಾಂಟ್ರಿ ಯೂನಿಟ್ ಮಾಡಿದ್ದಾರೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಪಾಲಿಶ್ಡ್ ಬ್ಲ್ಯಾಕ್ ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲಲ್ಲಿ ಡಿಜಿಟಲ್ ಟೈಲ್ ಹಾಕಿರುವಂಥದ್ದು, ವೆಟ್ರಿಫೈಡ್ ಟೈಲ್. ಟಾಪ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಅಲ್ಯೂಮಿನಿಯಂ ಪ್ರೊಫೈಲ್ ಯೂಸ್ ಮಾಡಿರೋವಂಥದ್ದು, ಗ್ಲಾಸ್ ಮತ್ತು ಅಲ್ಯೂಮಿನಿಯಂ ಪ್ರೊಫೈಲ್ ಯೂಸ್ ಮಾಡಿದ್ದಾರೆ ಇದರಲ್ಲಿ.
ಎಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೇಲೆ ಲಾಫ್ಟಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಸಿಗುತ್ತೆ. ಹಾಗೆ ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟಿರುವಂಥದ್ದು ಇಲ್ಲಿ ಯುಟಿಲಿಟಿ ಕಡೆಗೆ. ಸಿಂಕ್ ಬಂದು 2 ಫೀಟ್ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ವಾಟರ್ ಪ್ಯೂರಿಫೈಯರ್ ಇಡೋದಕ್ಕೆ ಮಾಡಿರುವಂಥದ್ದು. ಹಾಗೆ ಈ ಸಿಂಕ್ ಏರಿಯಾ ಪಕ್ಕದಲ್ಲೇ ನಮಗೆ ಯುಟಿಲಿಟಿಗೆ ಹೋಗೋದಕ್ಕೆ ಸ್ಪೇಸ್ ಸಿಗುತ್ತೆ, ಡೋರ್ ಸಿಗುವಂಥದ್ದು. ಇದು ಬಂದು ನಿಮಗೆ ಕಿಚನ್ ಯುಟಿಲಿಟಿ ಏರಿಯಾ. ಇಲ್ಲೂ ಕೂಡ ಗ್ರಿಲ್ಲಿಂದ ಕವರ್ ಮಾಡಿ UPVC ವಿಂಡೋ ಹಾಕಿರೋವಂಥದ್ದು. ಇಲ್ಲಿ ಸ್ಲೈಡಿಂಗ್ ವಿಂಡೋ ಹಾಕಿದ್ದಾರೆ. ಕಿಚನ್ ಏರಿಯಾ ಪ್ಯಾಂಟ್ರಿ ಯೂನಿಟ್ಗೆ ಅಟ್ಯಾಚ್ ಆಗಿ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಡೋರ್ ಮತ್ತೆ ವಾಸ್ಕಲ್ ಬಂದು ಟೀಕ್ವುಡ್ ಇಂದ ಮಾಡಿರೋವಂಥದ್ದು. ಸೆಂಟರ್ನಲ್ಲಿ ಇಚಿಂಗ್ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಹಾಗೆ ಎಲ್ ಶೇಪಲ್ಲಿ ನಿಮಗೆ ವಿನಿಯರ್ ಇಂದ ಆರ್ಚ್ ಮಾಡಿದ್ದಾರೆ, ಬೀಡಿಂಗ್ ಟೇಪ್ ಮಾಡಿರೋವಂಥದ್ದು. ಇಲ್ಲಿ ಡೋರ್ ಓಪನ್ ಮಾಡಿದ್ರೆ ನೀವು ಒಳಗಡೆ ನೋಡ್ಬೋದು. ಒಳಗಡೆ ನಿಮಗೆ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರೋವಂಥದ್ದು ವಾಲ್ನಲ್ಲಿ. ಫ್ಲೋರಿಂಗ್ ಅಲ್ಲಿ ಬಂದು ಮಾರ್ಬಲ್ ಫಿನಿಶ್ ಟೈಲ್ ಹಾಕಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಕೂಡ ಎಲ್ಲ ನಿಮಗೆ 6x4 ಸೈಜ್ ಟೈಲ್ ಸಿಗುವಂಥದ್ದು ಇಲ್ಲಿ. ಮತ್ತೆ ಲಿವಿಂಗ್ ಅಲ್ಲಿ ಇರುವಂಥ ಸ್ಟೇರ್ ಕೇಸ್ನಲ್ಲಿ ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ ಮೇಲ್ ಕಂಟಿನ್ಯೂ ಮಾಡಿದ್ರೆ ನಮಗೆ ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಎಂಟ್ರಿ ಆಗ್ತೀವಿ. ಇಲ್ಲಿ ಇಂಟೀರಿಯರ್ ಸ್ಟೇರ್ಸ್ ಕೂಡ ನಿಮಗೆ ಸೇಮ್ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಕೂಡ ಸನ್ಲೈಟ್ಗೋಸ್ಕರ ಒಂದು 2 ಶಟರ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ರೈಲಿಂಗ್ಸ್ ಅಲ್ಲಿ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ರೈಲಿಂಗ್ಸ್ ಅಲ್ಲಿ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ನಮಗೆ 2 ರೂಮ್ಗಳು ಸಿಗುವಂಥದ್ದು. ಈ ಕಡೆ ಒಂದು, ಈ ಕಡೆ ಒಂದು ಸಿಗುತ್ತೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಎಲ್ಲ ಡೋರ್ಸ್ ಕೂಡ ನಿಮಗೆ ರೂಮ್ ಡೋರ್ಸ್ ಕೂಡ 8 ಫೀಟ್ ಹೈಟ್ ಮಾಡಿರುವಂಥದ್ದು. ಟೀಕ್ವುಡ್ ಬಂದು ವಾಸ್ಕಲ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ನಲ್ಲಿ ಟೀಕ್ವುಡ್ ಯೂಸ್ ಮಾಡಿರುವಂಥದ್ದು. ಹಾಗೆ ಡೋರ್ನಲ್ಲಿ ಬಂದು ವಿನಿಯರ್ ಡೋರ್ಸ್, ವಿನಿಯರ್ ಇಂದ ಮಾಡಿರುವಂಥ ಡೋರ್ಸ್ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಒಂದು 3 ಶಟರ್ನ 6 ಫೀಟ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಹಾಗೆ ಪೂರ್ತಿ C ಶೇಪಲ್ಲಿ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು. ಒಂದು ಕಡೆ 3 ಡೋರ್ ಓಪನ್ ಟೈಪ್ ವಾರ್ಡ್ರೋಬ್ ಬರುತ್ತೆ, ಮೇಲೆ ಲಾಫ್ಟ್ಸ್ ಬರುವಂಥದ್ದು ವಿಂಡೋ ಹತ್ರ. ಹಾಗೆ ಈ ಕಡೆ ಬಂದು 2 ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಬರುತ್ತೆ. ಒಂದೇ ಕಲರ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು ಇಲ್ಲಿ ಪೂರ್ತಿ. ಇದು ಒಂದು ನಿಮಗೆ ಚಿಕ್ಕದಾದಂಥ ಒಂದು TV ಕ್ಯಾಬಿನೆಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ POP ಮತ್ತೆ ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ಆಂಬಿಯಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಕಾಟ್ ಕೂಡ ರೆಡಿ ಇರುವಂಥದ್ದು, ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಹಾಗೆ ಈ ಕಾರ್ನರಲ್ಲಿ ಬಂದು ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಹಾಗೆ ಸ್ಟೋರೇಜ್ ಸ್ಪೇಸಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಬಾತ್ರೂಮ್ ಡೋರ್ ಕೂಡ ನಿಮಗೆ 8 ಫೀಟ್ ಹೈಟ್ ಇದೆ. ಅಟ್ಯಾಚ್ ಬಾತ್ರೂಮ್ ಇದು. ಫಿಟ್ಟಿಂಗ್ಸ್ ಇನ್ನೂ ಯಾವುದೂ ಆಗಿಲ್ಲ ಬಾತ್ರೂಮಲ್ಲಿ. ನಿಮಗೆ ಬಿಲ್ಡಿಂಗ್ ಸೇಲ್ ಆದಮೇಲೆ ಫಿಟ್ಟಿಂಗ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಮಾಡಿಕೊಡ್ತಾರೆ. ಬಾತ್ರೂಮ್ಸಲ್ಲಿ ಕೂಡ ನಿಮಗೆ ಟೀಕ್ವುಡ್ ವಾಸ್ಕಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಮತ್ತು ಹೊರಗೆ ಬಂದರೆ ಬಲಕ್ಕೆ ತಿರುಗಿದ್ರೆ ನಾವು ಇಲ್ಲಿ ಮತ್ತೊಂದು ರೂಮ್ ಸಿಗುತ್ತೆ. ಎಲ್ಲ ಸೇಮ್ ವಾಸ್ಕಲ್, ಸೇಮ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ಒಂದೇ ವಿನಿಯರ್ ಯೂಸ್ ಮಾಡಿರೋಂಥದ್ದು. ಇಲ್ಲಿ ಈ ರೂಮ್ನಲ್ಲಿ ನಿಮಗೆ ಇಲ್ಲಿ ಕಾರ್ನರಲ್ಲಿ ವಿಂಡೋ ಬರುವಂಥದ್ದು. ಹಾಗೆ ಈ ಕಡೆ ಈ ವಾಲ್ಗೆ, ಕುಬೇರನ್ ಮೂಲೆ ವಾಲ್ಗೆ ವಾರ್ಡ್ರೋಬ್ ಬರುತ್ತೆ. ಸ್ಲೈಡಿಂಗ್ 2 ಡೋರ್ ವಾರ್ಡ್ರೋಬ್ ಬರುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಮತ್ತೆ ಇಲ್ಲಿಂದ ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 3rd ಫ್ಲೋರ್ನಲ್ಲಿ ನಮಗೆ ಬಲಕ್ಕೆ ತಿರುಗಿದ್ರೆ ಮತ್ತೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಸೇಮ್ ಕೆಳಗೆ ನೋಡಿದಾಗೇ ಸೇಮ್ ಸೈಜ್ನ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ಕೂಡ ಈ ರೂಮ್ನಲ್ಲಿ ಕೂಡ ನಿಮಗೆ ಕಾಟ್ಸ್ ರೆಡಿ ಇದೆ. ಕಾಟ್ ರೆಡಿ ಮಾಡಿರುವಂಥದ್ದು.
ಹಾಗೆ 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಒಂದು 2 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು, ಮೇಲೆ ಲಾಫ್ಟ್ ಕೂಡ ಮಾಡಿರೋದು. ಈ ಕಡೆ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಮತ್ತು ಡ್ರೆಸ್ಸಿಂಗ್ ಯೂನಿಟ್, ಡ್ರೆಸ್ಸಿಂಗ್ ಐಟಮ್ಸ್ ಇಡೋದಕ್ಕೆ ಒಂದು ಕ್ಯಾಬಿನೆಟ್ ಕೊಟ್ಟಿರೋಂಥದ್ದು. ಸೀಲಿಂಗಲ್ಲಿ POP ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಹಾಗೆ ಕಾಟ್ ಆಪೋಸಿಟ್ ವಾಲಲ್ಲಿ ಕೂಡ ನಿಮಗೆ ಒಂದು 3 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ, ಮೇಲೆ ಲಾಫ್ಟ್ ಕೂಡ ಮಾಡಿದ್ದಾರೆ ಇಲ್ಲೂ ಕೂಡ. ಹಾಗೆ ಈ ರೂಮ್ನಲ್ಲಿ ನಿಮಗೆ ಬಾಲ್ಕನಿ ಕೂಡ ಸಿಗೋವಂಥದ್ದು. ವೆಸ್ಟ್ ಫೇಸಿಂಗ್ ಸೈಡ್, ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಇಲ್ಲಿ ಬಂದು ಫ್ಲೋರಿಂಗಲ್ಲಿ ವುಡನ್ ಟೈಲ್ ಯೂಸ್ ಮಾಡಿದ್ದಾರೆ, ವುಡನ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರೋವಂಥದ್ದು ನೋಡ್ಬೋದು. ವಾಲ್ ಬಂದು ಟೆಕ್ಸ್ಚರ್ ಮಾಡಿರೋವಂಥದ್ದು ಇಲ್ಲಿ ಬಿಗ್ ಡಿಸೈನಲ್ಲಿ. ರೈಲಿಂಗ್ ಬಂದು ಟಫ್ ಆನ್ ಗ್ಲಾಸ್ ಆಗಿ SS ಟ್ಯೂಬ್ ಯೂಸ್ ಮಾಡಿದ್ದಾರೆ ನೋಡ್ಬೋದು ನೀವು. ರೋಡ್ ಸೈಡ್ ಬರುವಂಥದ್ದು ಇದು. ಎಲ್ಲ ಡೋರ್ಸ್ ನಿಮಗೆ ವಿನಿಯರ್ ಡೋರ್ಸೇ ಯೂಸ್ ಮಾಡಿರೋವಂಥದ್ದು ಎಲ್ಲ ಕಡೆ. ಹಾಗೆ ಮಿರರ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮಲ್ಲಿ ಕೂಡ ನಿಮಗೆ ಎಲ್ಲ ಪಾಲಿಶ್ಡ್ ವಿನಿಯರ್ ಡೋರೇ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಟೀಕ್ವುಡ್ ವಾಸ್ಕಲ್ ಹಾಗೆ ಪಾಲಿಶ್ಡ್ ವಿನಿಯರ್ ಡೋರ್ ಸಿಗುತ್ತೆ. ಇಲ್ಲಿಂದ ಹೊರಗೆ ಬಂದು ಮತ್ತೆ ಬಲಗಡೆ ಇರುವಂಥ ಡೋರ್ನಲ್ಲಿ ಎಂಟ್ರಿ ಆದರೆ ನಮಗೆ ಸಿಟ್ಔಟ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಇದು ಕೂಡ ರೂಫ್ ಹಾಕಿರುವಂಥದ್ದು, ಯಾವುದು ಡ್ರೆಸ್ ವರ್ಕ್ ಮಾಡಿಲ್ಲ, ರೂಫ್ ಹಾಕಿರುವಂಥ ಸಿಟ್ಔಟ್ ಏರಿಯಾ ಸಿಗುತ್ತೆ. ಇಲ್ಲಿ ವುಡನ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿದ್ದಾರೆ ಫ್ಲೋರಿಂಗಲ್ಲಿ. ಹಾಗೆ ಈ ಕಾರ್ನರಲ್ಲಿ ಬಂದು ಬಟ್ಟೆ ಒಗೆಯೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಹಾಗೆ ಲ್ಯಾಡರ್ನಲ್ಲಿ ಮೇಲೆ ಹೋದರೆ ನಮಗೆ ಓಪನ್ ಟೆರೆಸ್ ಏರಿಯಾಗೆ ಟ್ಯಾಂಕ್ ಏರಿಯಾ ಸಿಗುತ್ತೆ. ಇಲ್ಲಿ ಬಂದು ಡಕ್ಟ್ ಕೊಟ್ಟಿರುವಂಥದ್ದು, ಇಲ್ಲಿ ಪೈಪ್ ಲೈನ್ಗೋಸ್ಕರ ಡಕ್ಟ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಸಿಟ್ಔಟ್ ಏರಿಯಾ ಕೂಡ ಸ್ಪೇಷಿಯಸ್ ಆಗಿದೆ, ನೀವು ಆರಾಮಾಗಿ 10 to 12 ಮೆಂಬರ್ಸ್ ಕೂತ್ಕೊಳ್ಳೋಷ್ಟು ಜಾಗ ಇದೆ. ಇಲ್ಲೂ ಕೂಡ ಸೀಲಿಂಗ್ ಲೈಟ್ಸ್ ಹಾಕಿದ್ದಾರೆ, ಕನ್ಸೀಲ್ ಲೈಟ್ಸ್ ಹಾಕ್ತಿರೋದು. ಈ ಬಿಲ್ಡಿಂಗ್ ಇರೋ ಏರಿಯಾ ಒಂದ್ಸರಿ ನೋಡ್ಕೊಳ್ಳಿ. ಲೊಕ್ಯಾಲಿಟಿ ಎಲ್ಲ ಬಿಲ್ಟಪ್ ಆಗಿರೋ ಏರಿಯಾ ಆಗಲೇ ನಿಮಗೆ. ಹಾಗೆ 60 ಫೀಟ್ ರೋಡ್ನ ಪ್ಯಾರಲ್ ರೋಡಲ್ಲೇ ಬರುವಂಥದ್ದು ಇದು. ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ, ಓನರ್ ಬಂದು ಬಿಲ್ಡಿಂಗಿಗೆ 1,60,00,000 ಕೋಟ್ ಮಾಡ್ತಾ ಇದ್ದಾರೆ. 1,60,00,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನೋದನ್ನ ಮರಿಬೇಡಿ. ಈ ಬಿಲ್ಡಿಂಗ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.